ಮಹಲ್ ರೋಜಾ ಗ್ರಾಮದ ಮಲ್ಲಿಕಾರ್ಜುನ ಮುತ್ತಿ ಅವರ ಮೇಲೆ ಹಾಕಿರ್ತಕ್ಕಂಥ ಪೋಸ್ಕೋ ಪ್ರಕರಣವನ್ನ ಕೈ ಬಿಡಬೇಕು ಅಂತ ಪಟ್ಟು ಹಿಡಿದು ಈಗಾಗಲೇ ಕಲಬುರಗಿಯಲ್ಲಿ ಅವರ ಭಕ್ತರು ಬೃಹತ್ ಪ್ರತಿಭಟನೆ ನಡೆಸ್ತಾರೆ. ಪ್ರತಿಭಟನೆಯಲ್ಲಿ ಸಾಕಷ್ಟು ಮಠಾಧೀಶರು ಕೂಡ ಭಾಗಿಯಾಗಿದ್ದಾರೆ. ಇರುವಂತದ್ದು ಒಂದೇ ಡಿಮ್ಯಾಂಡ್ ಏನು ಅಂತಂದ್ರೆ ಮುತ್ತಿ ಮೇಲೆ ಹಾಕಿರ್ತಕ್ಕಂಥ ಕೇಸು ಸುಳ್ಳು ಕೇಸು, ಷಡ್ಯಂತ್ರ ಮಾಡಿರುವಂತಹ ಕೆಲಸ ಇದೆ. ಹೀಗಾಗಿ ಆ ಪೋಸ್ಕೋ ಪ್ರಕರಣ ಕೈ ಬಿಡಲೇಬೇಕು ಅಂತ ಪಟ್ಟು ಹಿಡಿದು ಒಂದ್ ಕಡೆಗೆ ಭಕ್ತರು ಪ್ರತಿಭಟನೆ ಮಾಡ್ತಾರೆ, ಮತ್ತೊಂದು ಕಡೆಗೆ ವಿವಿಧ ಮಠದ ಸ್ವಾಮೀಜಿಯವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟು ಮಲ್ಲಿಕಾರ್ಜುನ ಮುತ್ತಿ ಅವರ ಬೆಂಬಲಕ್ಕಾಗಿ ನಿಂತಿದ್ದಾರೆ. ಅವರ ಈಗ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮುತ್ತಿಯವರೇ, ಏನು ಹೇಳ್ತೀರಿ? ಈಗ ಒಂದ್ ಕಡೆ ಮಲ್ಲಿಕಾರ್ಜುನ ಮುತ್ತಿಯವರ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗಿದೆ, ನೀವು ಹೋರಾಟಕ್ಕೆ ನೀವು ಇಳಿದಿದ್ದೀರಿ, ಏನು ಹೇಳ್ತೀರಿ? ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ. ಅವರು ತುಂಬ ಒಳ್ಳೆಯವರು, ಸರ್ವ ಸಮಾಜಕ್ಕೂ ಅವರು ಸಹಸಮನ್ವತಿಯಿಂದ ಕಾಪಾಡಿದವರು. ಅವರಿಗೆ ತಕ್ಷಣವೇ FIR ಅನ್ನು ರದ್ದುಪಡಿಸಿ ರಿಪೋರ್ಟ್ ಹಾಕಿ ಫೈನಲ್ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡದೇ ಇದ್ದರೆ ನಾವು ಹಳ್ಳಿಯಿಂದ ಜಿಲ್ಲೆವರೆಗೆ, ಈ ಗುಲ್ಬರ್ಗದಿಂದ ಬೆಂಗಳೂರುವರೆಗೆ ಸತ್ಯಾಗ್ರಹ ಮಾಡಲು ತಯಾರಿದ್ದೇವೆ. ಇದೊಂದು ಎಲ್ಲ ಸಮಾಜ ಸ್ವಾಮೀಜಿಗಳು, ಒಂದೇ ಸಮಾಜ ಅಲ್ಲ, ನಾವು ಉಪ್ಪಾರ ಸಮಾಜ ಭಾಳ ತುಂಬ ಬೇಕಿದ್ದವರು. ಎಲ್ಲ ಸಮಾಜಕ್ಕೂ ಒಂದೇ ದೃಷ್ಟಿ ನೋಡ್ತಾರೆ ಅವರು. ಈಗ ಮುತ್ತಿಯವರೇ, ತಾವು ನೋಡಿದಂಗೆ ಮಲ್ಲಿಕಾರ್ಜುನ ಮುತ್ತಿಯವರು ಹೇಗಿದ್ದಾರೆ? ತಾವು ನೋಡಿದಾಗೆ ಒಬ್ಬ ಒಳ್ಳೆಯ ವ್ಯಕ್ತಿ, ಮುಗ್ಧ ಮನಸ್ಸು, ಯಾವ ಮನಸ್ಸಿನಲ್ಲಿ ಯಾವ ಕಲ್ಮಶ ಇರಲಾರ್ದಂತಹ ಒಂದು ವ್ಯಕ್ತಿ. ಅವ್ರ ಮೇಲೆ ಇಂಥ ಅಪವಾದಗಳು ಬರುವುದು ನಮಗೆಲ್ಲರಿಗೂ ಒಂದು ನೋವನ್ನು ಉಂಟು ಮಾಡಿದೆ. ಇದು ಖಂಡನಾರ್ಹವಾದಂಥ ವಿಷಯ ಮತ್ತು ನಿಂದನೀಯ ವಿಷಯ. ಇದು ನೀಚ ಕೃತ್ಯ. ಇಂಥ ಕೃತ್ಯಗಳು ಬೇರೆ ಯಾವ ಸ್ವಾಮೀಜಿಗಳಿಗೂ ಬರಬಾರ್ದಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಇದು ಕಾಯ್ದೆ ಈ ಪೊಲೀಸರು ಹಿಂಗೆ ತಕ್ಕೊಳಕ್ಕೆ ಬರಲ್ಲ. ಈಗ ಅದು ಒಂದು ಮಂತ್ರಿಮಂಡಲದಾಗ ತಕ್ಕೋಬೇಕಾದ ಹಿಂದೆ, ಈಗ ಕೋರ್ಟಿಗೆ ಹೋಗ್ಯದ. ನಾವು ಯಾಕೆ ಮಾಡಕತ್ತೀವಪ್ಪ ಅಂತಂದ್ರೆ ಇದು ಇನ್ನೂ ಮತ್ತೊಬ್ಬರಿಗೆ ಆಗಬಾರ್ದು. ಇದು ಆದಂಥ ಪರಿಸ್ಥಿತಿ ಮತ್ತೊಬ್ಬರಿಗೆ ಬರಬಾರ್ದು. ಅದಕ್ಕಾಗಿ ನಾವು ಇವು ಹೋರಾಟ ಮಾಡಕತ್ತೀವಿ. ಆ ಸ್ವಾಮೀಜಿಯವ್ರನ್ನ ಆ ಕೇಸನ್ನು ಬಿ ಹಾಕಿ ಅವ್ರನ್ನ ಆ ಕೇಸನ್ನು ಹಿಂದಕ್ಕೆ ತಗೋಬೇಕು, ಆ ಕೇಸನ್ನು ಖಾರಿಜ್ ಮಾಡ್ಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಈಗ ಕೆಲವೊಬ್ರು ಏನ್ ಮಾಡಿದಾರಲ್ಲ, ಏನು ಉದ್ದೇಶ ಅಂತ ಈ ರೀತಿ ಮಲ್ಲಿಕಾರ್ಜುನ ನೋಡ್ರಿ, ಈ ಪ್ರಕರಣ ಒಳಗ ಮೇಲ್ನೋಟದೊಳಗೆ ಕಾಣೋದೇನಂದ್ರೆ ಎಲ್ಲ ತಮ್ಮ ಪತ್ರಿಕಾ ಮಿತ್ರದವ್ರಿಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಕೇವಲ 48 ಗಂಟೆ ಒಳಗೆ ಇಷ್ಟು ಈ ವಿಷಯ ವೈರಲ್ ಆಗ್ಬೇಕಂದ್ರೆ ಇದರಿಂದ ಇರುವಂಥ ಷಡ್ಯಂತ್ರವನ್ನು ರಾಜ್ಯದ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಇದಕ್ಕೆ ಕೂಲಂಕುಷವಾಗಿ ಒಂದು ಸ್ಪೆಷಲ್ ಟೀಮ್ ಮಾಡಿ ತನಿಖೆ ಮಾಡಿ ಈ ಸುದ್ದಿ ಇಷ್ಟ್ಯಾಕೆ ವೈರಲ್ ಆಯ್ತು, ಇದರಿಂದ ಇರೋ ಶಕ್ತಿಗಳು ಯಾರು, ಇದರಿಂದ ಇರುವಂಥ ಆಟ ಆಡಿಸ್ತಾ ಇರೋ ಕೈಗಳು ಯಾವುದಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬ ಗೌರವ ಇದೆ. ಮಾನ್ಯ ಪರಮೇಶ್ವರ್ ಅವ್ರ ಮೇಲೇನೂ ತುಂಬ ಗೌರವ ಇದೆ. ಅವರು ಈ ತನಿಖೆಯನ್ನು ನ್ಯಾಯಯುತವಾಗಿ ಬಗೆಹರಿಸಬೇಕು. ಮತ್ತು ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತರಾದಂಥ ಸ್ವಾಮೀಜಿಯವರಲ್ಲ, ಅವರು ಪ್ರತಿಯೊಬ್ಬ ಜಾತಿಯ ಭಕ್ತರು ಅವ್ರ ಹತ್ರ ಹೋಗ್ತಾರೆ. ಅವರು ಸ್ವಭಾವ ಯಾವ ರೀತಿ ಇದೆ ಅಂದರೆ, ಒಂದು ಹುಟ್ಟಿದ ಮಗುವಿನ ಮನಸ್ಥಿತಿ ಹೆಂಗಿರ್ತದಲ್ಲ ಹಂಗಿದೆ ಅವ್ರದ್ದು. ಅವ್ರ ಮನಸ್ಸೊಳಗೆ ಯಾವ ಕಲ್ಮಶ ಇಲ್ಲ, ಒಳಗೆ ಇಷ್ಟು ನಡೀತೈತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಷ್ಟು ತನಿಖೆ ಆಗಲಿ ಅಂತ ನೀವು ಹೇಳ್ತೀರಿ. ಈಗ ತನಿಖೆಗೆ ಮುಂಚೆನೇ ಹೋರಾಟ ಕೇಳಿದಿರಿ ನೀವು ಕೂಡ. ತನಿಖೆ ಯಾವುದಕ್ಕಾಗಿ ಆಗಲಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ನೀವು FIR ಕಾಪಿ ಅರಿಬೇಕಾದ್ರೆ ಮುಂಚೆ ಪ್ರಾಥಮಿಕ ತನಿಖೆ ಮಾಡಲಾರ್ದಂಗೆ ಯಾವ ಅಧಿಕಾರಿ ಮೇಲೆ ಯಾರು ಪ್ರೆಷರ್ ಹಾಕಿದ್ರು, FIR ಕಾಪಿ ಯಾಕೆ ಹಾಕಿದ್ರು ಅವರು? FIR ಕಾಪಿ ಹಾಕಲಿಲ್ಲ ಅಂದರೆ ಗುರುಜಿ ಹೈಕೋರ್ಟ್ಗೆ ಹೋಗೋ ಸಮಸ್ಯೆನೇ ಬರ್ತಿದ್ದಿಲ್ಲ. ಅರೆಸ್ಟ್ ಮಾಡುವಂಥ ಈ ಪ್ರೆಷರ್ ತರುವಂಥ ಈ ಷಡ್ಯಂತ್ರ ಎಣದಂಥ ಅಧಿಕಾರಿ ಯಾರದಾರಲ್ಲ, ಮೊದಲು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ CBI ತನಿಖೆ ವಹಿಸ್ಬೇಕು, ರಾಜ್ಯ ಪೊಲೀಸರಿಗೆ ಆಗಲಿಲ್ಲ ಅಂದ್ರೆ. ಅವಾಗ ಈ ಸತ್ಯ ಹೊರಗೆ ಬರ್ತದೆ. ನೀವು ಫೇಕ್ ಕೇಸ್ ಹಾಕಿ ಒಂದು ಸ್ವಾಮೀಜಿಗಳನ್ನ ಮಠ ಪರಂಪರೆಯನ್ನು ತುಳಿಯೋ ಪ್ರಯತ್ನ ಮಾಡ್ತೀರಾ ಅಂದ್ರೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ನಾವು ಕೊನೆತನೂ ಮಲ್ಲಿಕಾರ್ಜುನ ಸ್ವಾಮೀಜಿಯವ್ರ ಜೊತೆ ಇರ್ತೀವಿ. ನೀವು ಎಂಥ ಷಡ್ಯಂತ್ರ ಹೂಡಿದ್ರು ಅದರಿಂದ ಬೇದಿಸಿ ಬರೋ ಶಕ್ತಿ ನಮ್ಮೆಲ್ಲ ಸ್ವಾಮೀಜಿಗಳಿಗೆ ಐತೆ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಇದಿಷ್ಟು ಸಾಕಷ್ಟು ಮಠಾಧೀಶರಿದ್ದಾರೆ, ಮತ್ತೊಂದು ಕಡೆಗೆ ಮಹಿಳಾ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸ ಹೋಗ್ತೀನಿ. ನೀವು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಏನು? ಮಲ್ಲಿಕಾರ್ಜುನ ಮುತ್ತಿ ಅವರು ಸರಳ ಜೀವಿ ಅಂತಂದ್ರೆ ನೀರಿನಂತ ಮನಸ್ಸು. ಪ್ರತಿ ಒಂದು ತಾಲೂಕದಾಗ, ಇಡೀ ಕರ್ನಾಟಕದಾಗ ಮನೆಮಗನಾಗಿದ್ದಾರೆ. ಅವರು ಮನೆಮಗನಾಗಿದ್ದಾರೆ. ಪ್ರತಿಯೊಬ್ಬರು ಭಕ್ತರದು ತಕ್ಲೀಫನ್ನು ನೋಡಿಕೊಂಡು ಅವರ ದೇವರ ಗುರುವಿನ ಆಶೀರ್ವಾದದಿಂದ ಅವರು ಪ್ರಸಾದ ಕೊಡ್ಲತ್ತಾರೋ, ಬೂದಿನೇ ಕೊಡ್ಲತ್ತಾರೋ, ಕೆಂಡನೇ ಕೊಡ್ಲತ್ತಾರೋ, ಅಲ್ಲಿ ಹೋದಂಥ ಭಕ್ತರಿಗೆ ಎಲ್ರಿಗೆ ಆರಾಮಾಗ್ತಾ ಇದೆ. ಆ ಮಗುವಿಗೆ ಆರಾಮ ಇದ್ದಿದ್ದಿಲ್ಲ, ಆ ಮಗುವಿಗೆ ತಗೊಂಡು ಹೋಗಿದ್ರು ತಂದೆ ತಾಯಿ, ಆ ಮಗುವಿನ ಅಲ್ಲೇ
ಆರಾಮಾಗಿದೆ, ಗುಣಮುಕ್ತ ಆಗಿದೆ. ಆ ಗುಣಮುಕ್ತ ಆಗಿದೆಯಪ್ಪ ನಿಂದ ಆಶೀರ್ವಾದ ಅಂತ ತಿಳ್ಕೊಂಡು ಆ ಮಗುವಿಗೆ ಎತ್ತಾಡಿ ಮುದ್ದಾಡಿ ಕೊಟ್ಟಿದ್ದಾನೆ. ತಪ್ಪನ ಇದು ತಪ್ಪಲ್ಲ. ನೀವೇನಿದು ಮಾಡಿರಿ ನೋಡ್ರಿ, ಇದು ನಿಮ್ಮ ತಪ್ಪು. ಯಾವ ನಿನಗೆ ಅಧಿಕಾರಿ ಪ್ರೆಷರ್ ಹಾಕಿ 8 ತಾಸು ಎನ್ಕ್ವೈರಿ ಮಾಡ್ಬೇಕಂತದ, ಪರಿಶೀಲನೆ ಮಾಡ್ಬೇಕಂತದ, ಯಾಕೆ ಮಾಡಲಿಲ್ಲ ನೀನು? ಕೂಡಲೇ ನೀನು FIR ಯಾಕೆ ಹಾಕಿದ್ಯಾ? ಇದೇ ಅನ್ಯಾಯ ಮುತ್ಯಾರ ಮೇಲೆ ಆದಂಥ ಅನ್ಯಾಯ ನನ್ನ ಮೇಲೂ ಆಗಿದೆ. 2022 4/10ನೇ ಮಹಿನಾದಾಗ ನನ್ನ ಮೇಲೆ ಬಿ ಮರ್ಡರ್ ಕೇಸ್ ಬುಕ್ ಮಾಡಿದ್ದಾರೆ. PSI ಮಂಜನಗೌಡ ಪಾಟೀಲ್ ಎನ್ಕ್ವೈರಿ ಮಾಡ್ಲಾರ್ದಾನೆ FIR ಹಾಕಿ 9 ತಿಂಗಳು 15 ದಿವಸ ಬೀದರ್ ಜೈಲಲ್ಲಿ ನಾನು ಉಳ್ಕೊಂಡು ಬಂದಿದೆ. ಅದು ನನ್ನ ಮೇಲೆ ಆದಂತ ಅನ್ಯಾಯ ಈ ಮುತ್ಯಾನ ಮೇಲೆ ಆಗಬಾರ್ದು ಅಂತಂದು ಹೇಳಿ ಈ ಮೀಡಿಯಾ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ FIR ಹಾಕಿದ್ದೆ ನಿಮಗ ರದ್ದುಪಡಿಸ್ಲಕ್ ಆಗಲಿಲ್ಲ ಅಂತಂದು ಹೇಳ್ತಾ ಇದ್ರಿ. ಪರಮೇಶ್ವರ ಸಾಹೇಬ್ರ, ಮುಖ್ಯಮಂತ್ರಿ ಸಾಹೇಬ್ರ, ನಿಮಗೊಂದು ನಾನು ಗಮನಕ್ಕ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಇದು ಆಕ್ಟ್ ಪ್ರಕಾರ ಯಾವ ಸೆಕ್ಷನ್ದಾಗ ರದ್ದುಪಡಿಸ್ಲಕ್ ಬರ್ತದ ಅದನ್ನ ರದ್ದುಪಡಿಸಿ ಬಿ ರಿಪೋರ್ಟ್ ಹಾಕ್ಬೇಕು. ಬಿ ರಿಪೋರ್ಟ್ ಹಾಕ್ಲಿಲ್ಲ ಅಂತಂದ್ರ ಇದು ಬಹಳ ಉಗ್ರವಾದ ಹೋರಾಟ. ಈಗ ಬರೀ ಕೈಲಿಂದ ಬಂದಿದ್ದೇವಿ, ಮನೇಲಿಂದ ಬುತ್ತಿ ಕಟ್ಕೊಂಡು ಬಂದು ನಾವು ಸ್ಟ್ರೈಕ್ ಮಾಡ್ಲಕ್ಕ, ನಾವು ಪ್ರತಿಭಟನೆ ಮಾಡ್ಲಕ್ಕ, ಈ ಕೇಸನ್ನ ಖಂಡನೆ ಮಾಡ್ಲಕ್ಕ ನಾವು ನಿಂದಿರ್ತೀವಿ ಅಂತಂದ ಈ ಸಂದರ್ಭಕ್ಕೆ ನಾನು ಮಾತಾಡಕ್ ಹೇಳಕ್ ಇಷ್ಟಪಡ್ತೀನಿ. ಕೇಸ್ ರದ್ದು ಮಾಡೋವರೆಗೆ ನಿಮ್ಮ ಹೋರಾಟ ಇರುತ್ತೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಿರಂತರವಾದ ಒಂದು ಮುದ್ದು ಮಗುವಿಗೆ ನೀವು ಈ ರೀತಿ ಪೋಸ್ಕೋ ಕೇಸ್ ಹಾಕಿ FIR ದರ್ಜ್ ಮಾಡಿ ನೀವು ಕೋರ್ಟಿಗೆ ಕಳಿಸ್ತೀರಿ ಅಂತಂದ್ರೆ ನಿಮ್ಗೆ ಅಧಿಕಾರಿ ಅಂತ ಯಾರು ಅಂತಾರ್ರಿ? ನೀವು ಎನ್ಕ್ವೈರಿ ಮಾಡ್ಲಕ್ ಆಗಲ್ಲ ನಿಮ್ಗ? ನಾವು ಬಡ ಹೆಣ್ಮಕ್ಳಿದ್ದೇವೆ, ನಮ್ಮೆಲ್ಲ ಇದೇ ತರ ಅನ್ಯಾಯ ಆಗಿದೆ. ಯಾಕೆ ಮಾಡ್ತೀರಿ ನೀವು? ಯಾರದಿಂದ ನಿಮ್ಗೆ ಡ್ಯೂಟಿ ನ್ಯಾಯ ಸಿಗುವವರೆಗೆ ಹೋರಾಟ ಆಗ್ಲೇಬೇಕು. ಇದು ಅವರ ಸಾಕಷ್ಟು ವಿವಿಧ ಮಠಾಧೀಶರಾಗಿರ್ಬೋದು ಮತ್ತೆ ಅವರ ಭಕ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡುತ್ತಾರೆ. ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ತಕ್ಷಣಕ್ಕೆ ಕೈ ಬಿಡುವಂತ ಕೆಲಸ ಮಾಡಬೇಕು, ಇಲ್ಲಂದ್ರೆ ಉಗ್ರ ಹೋರಾಟ ನಿರಂತರವಾಗಿ ಸ್ವಾಮೀಜಿಯವರ ನ್ಯಾಯ ಸಿಗುವವರೆಗೂ ಕೂಡ ಉಗ್ರ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.